ನಮಸ್ಕಾರ ಸ್ನೇಹಿತರೆ. ಇವತ್ತು ಅಂದ್ರೆ ಮಾರ್ಚ್ 3, 2026. ನಾವೆಲ್ಲರೂ ಒಂದು ಅಪರೂಪದ ಆಕಾಶ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ. ಹೌದು, ಆಕಾಶದಲ್ಲಿ ಚಂದ್ರ ಇಂದು ಸಾಮಾನ್ಯ ಬಿಳಿ ಬಣ್ಣದ ಬದಲು ಗಾಢ ಕೆಂಪು ಬಣ್ಣದಲ್ಲಿ ಅಂದ್ರೆ ಬ್ಲಡ್ ಮೂನ್ ಆಗಿ ಕಂಗೊಳಿಸುತ್ತಿದ್ದಾನೆ. ಈ ವಿಡಿಯೋದಲ್ಲಿ ಇಂದಿನ ಚಂದ್ರಗ್ರಹಣದ ಸಂಪೂರ್ಣ ರಿವ್ಯೂ ಮತ್ತು ಇದರ ವಿಶೇಷತೆಗಳೇನು ಅನ್ನೋದನ್ನ ನೋಡೋಣ. ನೋಡಿ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಆದರೆ ಭೂಮಿಯ ವಾತಾವರಣವು ಸೂರ್ಯನ ಬೆಳಕನ್ನ ವಕ್ರವಾಗಿಸಿ ಚಂದ್ರನ ಮೇಲೆ ಬೀಳುವಂತೆ ಮಾಡಿದಾಗ ಚಂದ್ರ ನಮಗೆ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ. ಇದನ್ನೇ ನಾವು ಬ್ಲಡ್ ಮೂನ್ ಎನ್ನುತ್ತೇವೆ. ಹಿಂದಿನ ಗ್ರಹಣದಲ್ಲಿ ಚಂದ್ರನ ಆ ಕೆಂಪು ಬಣ್ಣ ಎಷ್ಟು ಗಾಢವಾಗಿದೆ ಅಂದ್ರೆ ಇದು ನಿಜಕ್ಕೂ ಅದ್ಭುತವಾದ ದೃಶ್ಯ. ಇಂದಿನ ಗ್ರಹಣವು ಭಾರತದ ಬಹುತೇಕ ಭಾಗಗಳಲ್ಲಿ ಸಾಯಂಕಾಲ ಚಂದ್ರೋದಯದ ಸಮಯದಲ್ಲಿ ಗೋಚರಿಸುತ್ತದೆ. ವಿಶೇಷತೆ ಏನೆಂದ್ರೆ ಈ ಬಾರಿ ಚಂದ್ರನು ಭೂಮಿಗೆ ಹತ್ತಿರವಿರುವುದರಿಂದ ಇದು ಕೇವಲ ಬ್ಲಡ್ ಮೂನ್ ಅಷ್ಟೇ ಅಲ್ಲ, ಒಂದು ಸೂಪರ್ ಮೂನ್ ಕೂಡ ಹೌದು. ಅಂದರೆ ಚಂದ್ರ ಹಿಂದಿಗಿಂತ ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣಿಸಲಿದ್ದಾನೆ. ನೀವೇನಾದ್ರೂ ಈ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಳಬೇಕಾದ್ರೆ ಬರೀ ಕಣ್ಣಿನಿಂದ ಸಂಜೆ 6:20ರಿಂದ 6:45 ಒಳಗೆ ಕಣ್ತುಂಬಿಕೊಳ್ಳಿ. ಇಲ್ಲವಾದ್ರೆ ಟೆಲಿಸ್ಕೋಪ್ ಮೂಲಕ ಈ ಒಂದು ದೃಶ್ಯ ವೈಭವನ್ನ ಕಣ್ತುಂಬಿಕೊಳ್ಳಿ. ಅದರ ಬಣ್ಣ ಮತ್ತು ಶಾಂತತೆ ವರ್ಣನಾತೀತ. ನೀವು ಬರೀ ಕಣ್ಣಿನಿಂದ ನೋಡಿದ್ರು ಈ ಕೆಂಪು ಛಾಯೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ 2026ರ ಮೊದಲ ಚಂದ್ರಗ್ರಹಣವು ಖಗೋಳ ಪ್ರೇಮಿಗಳಿಗೆ ಒಂದು ಹಬ್ಬವೇ ಸರಿ. ನೀವು ನಿಮ್ಮ ಮನೆಯ ಮಹಡಿಯ ಮೇಲೆ ನಿಂತು ಈ ದೃಶ್ಯವನ್ನ ನೋಡಬಹುದು. ಅದಕ್ಕೆ ಯಾವುದೇ ವಿಶೇಷ ಗ್ಲಾಸುಗಳ ಅವಶ್ಯಕತೆಯೂ ಕೂಡ ಇಲ್ಲ. ಭಾರತದಲ್ಲಿ ಇದು ಗೋಚರಿಸುತ್ತಿರುವುದರಿಂದ ಅನೇಕ ಕಡೆಗಳಲ್ಲಿ ಸೂತಕ ಕಾಲ ಮತ್ತು ದೇವಸ್ಥಾನಗಳ ಮುಚ್ಚುವಿಕೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ನಿಮ್ಮ ಸಂಪ್ರದಾಯದಂತೆ ನೀವು ಇದನ್ನ ಪಾಲಿಸಬಹುದು. ಆದರೆ ವಿಜ್ಞಾನ ದೃಷ್ಟಿಯಿಂದ ಇದೊಂದು ಸುಂದರ ನೈಸರ್ಗಿಕ ಪ್ರಕ್ರಿಯೆ. ಸ್ನೇಹಿತರೆ, ನೀವು ಈ ಬ್ಲಡ್ ಮೂನ್ ಅನ್ನ ನೋಡಿದ್ದೀರಾ? ನಿಮ್ಮ ನಗರದಲ್ಲಿ ಚಂದ್ರ ಎಷ್ಟು ಕೆಂಪಾಗಿ ಕಾಣುತ್ತಿದ್ದಾನೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಆಕಾಶದ ಇಂತಹ ಅದ್ಭುತಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.